ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂತಹ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇಲ್ಲಿ ಡಿಸೆಂಬರ್ 13, 2025 ನಡೆಯುವಂತಹ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಇದೆಯಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕಂದರೆ ಇದು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರ್ತಾರೆ. ಹಾಗಾಗಿ ಮತ್ತು ಅದು ಅಲ್ಲದೆ ಇದು ಕೇವಲ ಒಂದು ಬಾರಿ ಮಾತ್ರ ತಮಗೆ ಸಿಗುವಂಥ ಅವಕಾಶ 5ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಪರೀಕ್ಷೆಯ ಸಮಯದಲ್ಲಿ ಅಥವಾ ಪರೀಕ್ಷೆಯ ದಿನ ತಾವು ಅನುಸರಿಸಬೇಕಾದ ನಿಯಮಗಳು ಮತ್ತು ಸೂಚನೆಗಳನ್ನು ತಮಗೆ ತಿಳಿಸ್ಕೊಡ್ತೀನಿ. ಏನೇನು ತಾವು ಸೂಚನೆಗಳನ್ನು ಪಾಲಿಸಬೇಕು ಅನ್ನೋದನ್ನು ತಮಗೆ ತಿಳಿಸೋದಾದರೆ, ಇಲ್ಲಿ ಮೊದಲಿಗೆ ತಾವೇನು ಮಾಡಬೇಕು ಅಂದರೆ, ಪರೀಕ್ಷೆಯ ದಿನ ಡಿಸೆಂಬರ್ 13 ಇದೆಯಲ್ಲ, ನೋಡ್ಬೋದು ಡಿಸೆಂಬರ್ 13ರಂದು ಶನಿವಾರ ಇರುತ್ತೆ. ತಾವುಗಳು ಏನು ಮಾಡಬೇಕು, ಶನಿವಾರ ದಿನ ಬೆಳಗ್ಗೆ ಅವರು ಹೇಳಿದಂಥ ಸಮಯ ತಮಗೆ ಗೊತ್ತಿದೆ. ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಇಲ್ಲಿ 11:30ರಿಂದ 1:30, ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1:30ರವರೆಗೆ ಪರೀಕ್ಷೆ ಇದೆ. ಆದರೆ ತಾವುಗಳು ಇಲ್ಲಿ ಪರೀಕ್ಷೆಯ ಸಮಯ 11:30 ಅಂದ ಕೂಡಲೇ ತಾವು ಇಲ್ಲಿ 11:30ಕ್ಕೆ ತಾವು ತಮ್ಮ ಮನೆಯಿಂದ ಅಥವಾ ತಾವು ಯಾವ ಊರಿಂದ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ 11:30ಕ್ಕೆ ಹೋಗುವುದಲ್ಲ, ತಾವು ಬೆಳಗ್ಗೆ ಬೇಗನೆ ಹೋಗಬೇಕು. ಅದು ಅಲ್ಲದೆ ಇಲ್ಲಿ ಈಗಾಗಲೇ ನವೋದಯ ಸಮಿತಿಯವರು ಸೂಚಿಸಿದಂತೆ ಬೆಳಗ್ಗೆ 10:30ಕ್ಕೆ ತಮಗೆ ಇಲ್ಲಿ ಆ ಪರೀಕ್ಷಾ ಹಾಲ್ಗೆ ಬಿಡ್ತಾರೆ. ಯಾಕೆಂದರೆ ಸುಮಾರು 1 ಗಂಟೆ ಅವಕಾಶ ಹೆಚ್ಚಿಗೆ ತೆಗೆದುಕೊಳ್ತದೆ. ಯಾಕಂದರೆ ತಮ್ಮ OMR ಪ್ರತಿ ಇರುತ್ತಲ್ಲ, ಆ OMR ಪ್ರತಿಯಲ್ಲಿ ತಾವು ನೋಡ್ಬೋದು, ಇಲ್ಲಿ ತಮ್ಮ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ರೋಲ್ ನಂಬರ್ ಆಗಿರ್ಬೋದು, ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ಇನ್ವ್ಯಾಲಿಗೇಟರ್ ಸೂಪರ್ವೈಸರ್ ಅವರು ಹಾಕುವಂಥ ತಮ್ಮ ರೋಲ್ ನಂಬರು ಮತ್ತು ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಆಗಿರ್ಬೋದು, ಇಲ್ಲಿ ಸ್ಟೇಟ್ ಮತ್ತು ಡಿಸ್ಟಿಕ್, ಬ್ಲಾಕ್ ಹಾಗೂ ಸೆಂಟ್ರ್ ಕೋಡ್ಗಳನ್ನು ಹಾಕ್ತಾರೆ. ಅದರೊಂದಿಗೆ ಅವ್ರ ಸೈನ್ ಕೂಡ ಇರುತ್ತೆ. ಮತ್ತು ಅಲ್ಲಿ ತಾವು ಯಾರ್ಯಾರು ಎಕ್ಸಾಮ್ಗೆ ಅಟೆಂಡ್ ಆಗಿದ್ರಿ ತಮ್ಮದು ಕೂಡ ಒಂದು ಅಲ್ಲಿ ಸಿಗ್ನೇಚರ್ ಇರುತ್ತದೆ. ಆದ್ದರಿಂದಾಗಿ ಇಲ್ಲಿ ತಾವುಗಳು ಈ OMR ಪತ್ರಿಕೆ ಇರುತ್ತಲ್ಲ, ಇದನ್ನು ತುಂಬಲಿಕ್ಕೋಸ್ಕರನೇ ಅಲ್ಲಿ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ 10:30ಕ್ಕೆ ತಮ್ಮನ್ನು ಇಲ್ಲಿ ಎಕ್ಸಾಮ್ ಹಾಲ್ಗೆ ಅಲ್ಲಿ ಒಳಗಡೆ ಬಿಡ್ತಾರೆ. ಹಾಗಾಗಿ ತಾವು ಏನು ಮಾಡಬೇಕು ಅಂದರೆ, ಬೇಗನೆ ಸುಮಾರು ಒಂದು 9 ಗಂಟೆ 9:30 ಒಳಗಾಗಿ ತಾವು ಇಲ್ಲಿ ಎಕ್ಸಾಮ್ ಹಾಲ್ ಏನಿದೆ, ಎಕ್ಸಾಮ್ ಸೆಂಟರ್ ಏನಿದೆ ಅಲ್ಲಿಗೆ ತಾವು ತಲುಪಬೇಕಾಗುತ್ತದೆ. ಅದೇ ರೀತಿಯಾಗಿ ತಮ್ಮ ರೋಲ್ ನಂಬರ್ ಏನಿರುತ್ತೆ, ತಮ್ಮ ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ಲ, ಆ ಹಾಲ್ ಟಿಕೆಟ್ನನ್ನು ತೆಗೆದುಕೊಂಡು, ಆ ರೋಲ್ ನಂಬರ್ನ ತೆಗೆದುಕೊಂಡು ತಾವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಅಲ್ಲಿ ಯಾವ ಕೊಠಡಿಯಲ್ಲಿ ತಮ್ಮ ರೋಲ್ ನಂಬರ್ ಬಂದಿದೆ ಅಥವಾ ತಾವು ಎಕ್ಸಾಮ್ ಬರೀಬೇಕಾದಂತಹ ಸ್ಥಳ ಯಾವುದು ಅನ್ನೋದನ್ನು ತಾವು ಮೊದಲು ಕಂಡುಹಿಡ್ಕೋಬೇಕಾಗುತ್ತೆ. ನೀವು ತಡವಾಗಿ ಹೋಗಿದ್ದೇ ಆದಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ತಮ್ಮ ಯಾವ ರೂಮ್ ಇದೆ, ತಮ್ಮ ಎಕ್ಸಾಮನ್ನ ಬರಿಬೇಕಾದಂಥ ಸ್ಥಳ ಯಾವುದು ಅಂತ ಹುಡುಕ್ಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಬೋದು. ಯಾಕಂದರೆ ಈ ನವೋದಯ ಪ್ರವೇಶ ಪರೀಕ್ಷೆಯನ್ನು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಯನ್ನು ಬರೆಯುವುದರಿಂದಾಗಿ ಸಾಕಷ್ಟು ಸಂಖ್ಯೆ ವಿದ್ಯಾರ್ಥಿಗಳು ಪೋಷಕರು ಬಂದಿರ್ತಾರೆ. ಅಲ್ಲಿ ತಮಗೆ ಸಮಯ ಹೆಚ್ಚಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಆದ್ದರಿಂದ ತಾವು ಬೇಗನೆ ಅಲ್ಲಿ ಪರೀಕ್ಷಾ ಸೆಂಟರ್ಗೆ ಹೋಗುವುದರಿಂದ, ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಹೊರಗಡೆ ಏನು ರೋಲ್ ನಂಬರ್ಗಳನ್ನು ಹಾಕಿರ್ತಾರೆ, ಯಾವ್ಯಾವ ರೂಮಲ್ಲಿ ಯಾವ್ಯಾವ ಕೊಠಡಿಗಳಲ್ಲಿ ಯಾರ್ಯಾರ ನಂಬರ್ ಬಂದಿದೆ ಅಂತ ಹಾಕಿರ್ತಾರೆ, ತಾವು ಸರಿಯಾಗಿ ಗಮನಿಸಿಕೊಂಡು ಯಾವ ರೂಮ್ ಅಂತ ನೋಡಿ ಅಲ್ಲಿ ಹೋಗಿ ಕುಳಿತುಕೋಬೇಕು. ಒಂದು ವೇಳೆ ಗೊಂದಲ ಆದಲ್ಲಿ, ಕನ್ಫ್ಯೂಸ್ ಆದಲ್ಲಿ ಅಲ್ಲಿರುವಂತಹ ಸೂಪರ್ವೈಸರ್ ಆಗಿರ್ಬೋದು, ಅಲ್ಲಿರುವಂಥ ಎಕ್ಸಾಮ್ ಸೆಂಟರ್ನಲ್ಲಿರುವಂಥ ಸಿಬ್ಬಂದಿ ಅವರನ್ನು ತಾವು ಕೇಳಬಹುದು ಯಾವ ರೂಮಲ್ಲಿ ತಮ್ಮ ರೋಲ್ ನಂಬರ್ ಬಂದಿದೆ ಅಂತ. ಅದರೊಂದಿಗೆ ತಾವು ಇಲ್ಲಿ ಮೇನ್ ಒಯ್ಯಬೇಕಾಗಿದ್ದು ಏನು ಅಂದರೆ, ಮೊದಲಿಗೆ ಹಾಲ್ ಟಿಕೆಟನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ತಾವೇನು ಪ್ರಿಂಟೌಟ್ ತೆಗೆದುಕೊಂಡಿದ್ದೀರಿ ಆನ್ಲೈನಲ್ಲಿ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು. ಇನ್ನೂ ಯಾರ್ಯಾರು ಹಾಲ್ ಟಿಕೆಟನ್ನು ತೆಗೆದುಕೊಂಡಿಲ್ಲ ತಾವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಅದರೊಂದಿಗೆ ತಾವೇ ಅಭ್ಯರ್ಥಿ ಅಂತೇಳಿ ಕನ್ಫರ್ಮೇಷನ್ಗೋಸ್ಕರ ತಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಬೇಕು. ಅದರೊಂದಿಗೆ ಮತ್ತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬೇಡ್ರಿ. ಮೊಬೈಲ್ ಆಗಿರ್ಬೋದು, ಇನ್ನಿತರ ಬ್ಲೂಟೂತ್ ಆಗಿರ್ಬೋದು, ಯಾವುದನ್ನು ತೆಗೆದುಕೊಂಡು ಹೋಗಬೇಡಿ. ಅಲ್ಲಿ ಎಕ್ಸಾಮ್ ಹಾಲ್ಗೆ ಅಲಾವ್ ಇಲ್ಲ. ಅದೇ ರೀತಿಯಾಗಿ ವೈಟ್ನರನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿರುತ್ತೆ. ತಾವು ವೈಟ್ನರನ್ನು ಕೂಡ ತೆಗೆದುಕೊಂಡು ಹೋಗಬೇಡಿ. ಇದಿಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಿಷ್ಟು ಹೇಳೋದಾದರೆ, ನೋಡ್ಬೋದು ಇಲ್ಲಿ ಪರೀಕ್ಷೆಯ ದಿನ ನೋಡ್ಬೋದು ಏನಿರ್ತದಪ್ಪ ನಿಮಗೆ ಸ್ವಲ್ಪ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನಂದರೆ, ಇಲ್ಲಿ ತಮಗೆ OMR ಆನ್ಸರ್ ಶೀಟ್ ಕೊಟ್ಟಿರ್ತಾರೆ. ಅದರಲ್ಲಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ಶೇಡಿಂಗ್ ಯಾವ ರೀತಿ ಮಾಡ್ಬೇಕಂತ ಕೊಟ್ಟಿದ್ದಾರೆ ನೋಡ್ಬೋದು. ಎಕ್ಸಾಂಪಲ್ ಆಗಿ ನಾನು ಈ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ. OMRನಲ್ಲಿ ಯಾವ ರೀತಿ ಆನ್ಸರನ್ನು ಬರೀಬೇಕು ಅಂತೇಳಿ ಈ ರೀತಿ ಮಾಡಬೇಕು. ತಾವು ಏನು ಮಾಡ್ಬೋದು ಅಂದರೆ, ಈ ರೀತಿ ಹಿಂಗೆ ರೈಟ್ ಮಾರ್ಕ್ ಹಾಕೋದಾಗಲಿ ಅಥವಾ ಇಂಟು ಮಾರ್ಕ್ ಹಾಕೋದಾಗಲಿ ಮಾಡಬಾರ್ದು. ಕೇವಲ ರೌಂಡಾಗಿ ನೀಟಾಗಿ ಶೇಡಿಂಗನ್ನು ಮಾಡಬೇಕು. ಮತ್ತು ಒಂದೇ ಪ್ರಶ್ನೆಗೆ 2 ಕಡೆ ಈ ರೀತಿ ಶೇಡಿಂಗನ್ನು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಕೇವಲ ಒಂದು ಪ್ರಶ್ನೆಗೆ ಒಂದು
ಆನ್ಸರ್ ಮಾತ್ರ ಇಲ್ಲಿ ತಾವು ತುಂಬಬೇಕಾಗುತ್ತದೆ. ಆ ಖಾಲಿಯಲ್ಲಿರುವಂತಹ ಜಾಗವನ್ನು ಭರ್ತಿ ಮಾಡಬೇಕು. ಅದು ಅಲ್ಲದೆ ಇಲ್ಲಿ OMR ಹಾಳೆಯಲ್ಲಿ ತಾವು ಮಡಚುವುದಾಗಲಿ ಅಥವಾ ಅದನ್ನು ಕಟ್ ಮಾಡೋದಾಗಲಿ, ಕತ್ತರಿಸೋದಾಗಲಿ ಅಥವಾ ಹರಿಯುವುದಾಗಲಿ ಮಾಡಬಾರ್ದು. ಮತ್ತು ಇಲ್ಲಿ ಆದಷ್ಟು ತಾವುಗಳು ಇಲ್ಲಿ ಬ್ಲ್ಯಾಕ್ ಇಂಕ್ ಪೆನ್ನನ್ನು ಬಳಸುವುದು ಸೂಕ್ತ ಎನ್ನುವಂತಹ ಒಂದು ಅನಿಸಿಕೆ ನಾನು ನಿಮಗೆ ಹೇಳ್ತೀನಿ. OMR ಉತ್ತರ ಹಾಳೆಯನ್ನು ತಾವು ಏನು ಎಕ್ಸಾಮ್ ಹಾಲಲ್ಲಿ ಹೋಗಿರ್ತೀರಿ, ತಮ್ಮ ಸೈನ್ ಎಲ್ಲಿ ಮಾಡೋದಿರ್ತದೆ ಅಲ್ಲಿ ಸೈನ್ ಮಾಡಬೇಕು. ಅದರೊಂದಿಗೆ ಸೂಪರ್ವೈಸರ್ ಸೈನ್ ಕೂಡ ಮಾಡಿಸಿ. ಮತ್ತು ಇಲ್ಲಿ ತಮ್ಮ ಅಕ್ಕಪಕ್ಕದಲ್ಲಿ ಕುಳಿತಂಥ ವಿದ್ಯಾರ್ಥಿಗಳು ಬರೆದಿರುವಂಥ ಆನ್ಸರ್ಗಳು ನೋಡಿ ತಾವು ಆನ್ಸರನ್ನು ಬರೀಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಪರೀಕ್ಷಾ ಪುಸ್ತಕ ಸಂಕೇತ ಸಂಖ್ಯೆ ಅಂತಿದೆ, ಅಂತ ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿ ಕುಳಿತಂಥ ವಿದ್ಯಾರ್ಥಿಗಳ ಇಲ್ಲಿ ಅದೇನು ಸಂಕೇತ ಇರುತ್ತೆ ಅಂತಿತ್ತು ಅಂದರೆ ಅವ್ರ ಕ್ವಶನ್ಸ್ಗಳು ಮೊದಲನೇ ಪ್ರಶ್ನೆ ಕನ್ನಡದಿಂದ ಪ್ರಾರಂಭ ಆಗಿರ್ಬೋದು. ಇನ್ನು ಕೆಲವರು ನಿಮ್ಮ ಮುಂದ್ಗಡೆ ಕುಳಿತಂಥ ವಿದ್ಯಾರ್ಥಿಗಳ ಪ್ರಶ್ನೆಗಳು ಅಲ್ಲಿ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳಾಗಿರ್ಬೋದು ಅಥವಾ ನಿಮ್ಮ ಹಿಂದ್ಗಡೆ ಕುಳಿತಂಥ ವಿದ್ಯಾರ್ಥಿಗಳದ್ದು ಅಂಕಗಣಿತ ಪ್ರಶ್ನೆಗಳಾಗಿರ್ಬೋದು. ಆದ್ದರಿಂದ ತಾವು ತಮ್ಮ ಅಕ್ಕಪಕ್ಕದಲ್ಲಿ ಕುಳಿತಂಥ ವಿದ್ಯಾರ್ಥಿಗಳನ್ನ ಕೇಳಿ ಅಥವಾ ಅವರು ಯಾವ OMRನಲ್ಲಿ ಆನ್ಸರ್ ಹಾಕಿದ್ದಾರೆ ಅದನ್ನು ನೋಡಿ ತಾವು ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಇಲ್ಲಿ ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ 1ರಿಂದ 80ರವರೆಗೆ 80 ಪ್ರಶ್ನೆಗಳಿರ್ತಾವೆ. ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಪರೀಕ್ಷಾ ವಿಷಯ ವಿಭಾಗ ಪ್ರಶ್ನೆಗಳ ಸಂಖ್ಯೆ ಅಂಕಗಳು ಇಲ್ಲಿ ಮಾನಸಿಕ ಯೋಗ್ಯತಾ ಪರೀಕ್ಷೆಯಲ್ಲಿ 1ರಿಂದ 40 ನೋಡ್ರಿ. ಇಲ್ಲಿ ಮೆಂಟಲ್ ಎಬಿಲಿಟಿಗೆ 40 ಪ್ರಶ್ನೆಗಳು 50 ಅಂಕಗಳು ಇರ್ತಾವೆ. ಮತ್ತು ಅಂಕಗಣಿತಕ್ಕೆ 41ರಿಂದ 60ರವರೆಗೆ 20 ಪ್ರಶ್ನೆಗಳು 25 ಅಂಕಗಳು. ಭಾಷೆಗೆ ಇಲ್ಲಿ 61ರಿಂದ 80ರವರೆಗೆ 20 ಪ್ರಶ್ನೆಗಳು, ಟೋಟಲ್ 80 ಪ್ರಶ್ನೆಗಳು 100 ಅಂಕಗಳು. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಾನು ಈಗಾಗಲೇ ಸಾಕಷ್ಟು ಬಾರಿ ಈ ವಿಷಯ ಹೇಳಿದ್ದೇನೆ. ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ 80 ಪ್ರಶ್ನೆಗಳು ಇದಾವೆ ಅಂದಾಗ ತಾವು ಏನು ಮಾಡಬೇಕು, ಮೊದಲಿಗೆ ಮಾನಸಿಕ ಯೋಗ್ಯತೆ ಪರೀಕ್ಷೆ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಮೊದಲು ತಾವು ಎಕ್ಸಾಮ್ ಆನ್ಸರನ್ನು ಬರೀಬೇಕು ಎಕ್ಸಾಮಲ್ಲಿ. ನಂತರ ಏನು ಮಾಡಬೇಕು, ಕನ್ನಡ ಭಾಷೆ ಅಥವಾ ತಾವು ಯಾವ ಭಾಷೆ ಆಯ್ಕೆ ಮಾಡ್ಕೊಂಡಿರ್ತೀರಿ ಅದರಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಯಾಕಂದರೆ ಗಣಿತ ವಿಷಯಕ್ಕೆ ಇಲ್ಲಿ ನಿಮಗೆ ಕೊಟ್ಟಂಥ ಸಮಯ ಸಾಲುವುದಿಲ್ಲ. ಯಾಕಂದರೆ ಅವ್ರು ಕೊಟ್ಟಿರೋದು 11:30ರಿಂದ 1:30 ಅಂದಾಗ ಒಂದು ಪ್ರಶ್ನೆಗೆ ಮಿನಿಮಮ್ ಅರ್ಧ ಗಂಟೆ ತೆಗೆದುಕೊಳ್ಳುವಂಥ ಪ್ರಶ್ನೆಗಳು ಬಂದಿರ್ತಾವೆ. ಆದ್ದರಿಂದ ತಾವುಗಳು ಕೇವಲ ಮೆಂಟಲ್ ಎಬಿಲಿಟಿ ಮತ್ತು ಭಾಷಾ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಬೇಕು. ತದನಂತರ ಗಣಿತ ಅಥವಾ ಅಂಕಗಣಿತದ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಯಾಕಂದರೆ ನೀವು ಅಂಕಗಣಿತ ಪ್ರಶ್ನೆಗಳನ್ನು ಬಿಡಿಸ್ತಾ ಕೂತಲ್ಲಿ ಸರಳವಾಗಿರೋ ಪ್ರಶ್ನೆಗಳನ್ನು ಬಿಟ್ಟು ಬರುವ ಚಾನ್ಸಸ್ ಇರುತ್ತೆ ಸಮಯ ಮೀರಿದರೆ. ಆದ್ದರಿಂದ ತಾವುಗಳು ಮಾನಸಿಕ ಯೋಗ್ಯತಾ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಮೊದಲು ಬಿಡಿಸಬೇಕು. ನಂತರ ಭಾಷೆಗೆ ಸಂಬಂಧಪಟ್ಟದ್ದು. ತದನಂತರ ಎಷ್ಟು ಸಮಯ ಉಳಿತೈತೆ ಅಷ್ಟರಲ್ಲಿ ಅಂಕಗಣಿತದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ನೀಲಿ ಪೆನ್ನು ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ತರಬೇಕು. ಮತ್ತು ಅಭ್ಯರ್ಥಿಗಳು ತಮ್ಮದೇ ಆದ ಬಾಲ್ ಪಾಯಿಂಟ್ ಪೆನ್ಗಳನ್ನು ತರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಪೆನ್ಸಿಲ್ ಬಳಕೆ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗ್ತದೆ. ಸೊ ತಾವುಗಳು ಪೆನ್ಸಿಲನ್ನು ತೆಗೆದುಕೊಂಡು ಹೋಗಬೇಡಿ, ಅದು ಅಲೌ ಇಲ್ಲ ಪರೀಕ್ಷೆಯಲ್ಲಿ. ಪರೀಕ್ಷೆಯ ಸಮಯ ಆಗಲೇ ಹೇಳಿದಾಗ 11:30ರಿಂದ 1:30 ಅಂತ ಹೇಳಿದ್ದೀನಿ. ಇಲ್ಲಿ 3 ವಿಭಾಗಗಳು ಇರ್ತಾವೆ. ಕೇವಲ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತಾವೆ. ಮತ್ತು ಯಾರು ವಿಶೇಷ ಚೇತನ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಎಕ್ಸ್ಟ್ರಾ 40 ನಿಮಿಷ ಟೈಮನ್ನು ಕೊಡಲಾಗಿರ್ತದೆ. ಮತ್ತು ಪ್ರತಿ ಅಭ್ಯರ್ಥಿಗೂ ಇಲ್ಲಿ 3 ವಿಭಾಗ ಒಳಗೊಂಡಿರ್ತದೆ. 3 ವಿಭಾಗ ಅಂದರೆ ಇಲ್ಲಿದೆಲ್ಲ ಮಾನಸಿಕ ಯೋಗ್ಯತಾ ಪರೀಕ್ಷೆ, ಅಂಕಗಣಿತ, ಭಾಷೆ ಇವುಗಳಿಗೆ ಸಂಬಂಧಪಟ್ಟೋದಿರ್ತಾವೆ. ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗುತ್ತೆ. ಒಂದು ಪ್ರಶ್ನೆಯನ್ನು ಕೂಡ ಬಿಡುವ ಹಾಗಿಲ್ಲ, ಅದನ್ನು ತಾವು ಗಮನಿಸಬೇಕು. ಇಲ್ಲಿ ಬಿಟ್ಟಿದ್ದಾರೆ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಯು ಸಮಾನ ಅಂಕಗಳನ್ನು ಹೊಂದಿರ್ತದೆ. ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿಯೂ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸಬೇಕು. ಯಾಕಂದರೆ ಪ್ರತಿಯೊಂದು ವಿಭಾಗದಲ್ಲಿಯೂ ಪ್ರತ್ಯೇಕವಾಗಿ ನೀವು ಅರ್ಹರಾಗಬೇಕು, ಎಲಿಜಿಬಲ್ ಆಗಬೇಕು. ಇಲ್ಲಿ ರೂಲ್ ಯಾವ ರೀತಿ ಇದೆ ಅಂದರೆ, ನೀವು ಇಲ್ಲಿ 80 ಪ್ರಶ್ನೆಗಳಿರ್ತಾವೆ, 100 ಅಂಕಗಳದಾವು. ಯಾವುದಾದ್ರೂ ಒಂದು ಪ್ರಶ್ನೆ ಬಿಟ್ಟರು ನಡೀತದೆ, ಮಾರ್ಕ್ಸ್ಗಳು ಜಾಸ್ತಿ ಇಲ್ಲಿ ಬೇರೆ ವಿಷಯದಲ್ಲಿ ತಗೋಬಹುದು ಅಂತ ಅಂದ್ಕೊಂಡ್ರೆ ಅದು ರಾಂಗು. ಯಾಕೆ ಅಂದರೆ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಅಂದಾಜು ಒಂದು 10ರಿಂದ 15 ಸಾವಿರ ವಿದ್ಯಾರ್ಥಿಗಳು ಬರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಜಿಲ್ಲೆಗೆ 15 ಸಾವಿರ ವಿದ್ಯಾರ್ಥಿಗಳು ಬರೆದ್ರೆ ಸೀಟುಗಳು ಎಷ್ಟಿರ್ತಾವೆ? ಕೇವಲ 80 ಸೀಟುಗಳಿವೆ. ಆದ್ದರಿಂದ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೇಮ್ ಅಂಕಗಳನ್ನು ಪಡೆಯುವ ಚಾನ್ಸಸ್ ಇರುತ್ತದೆ. ಇಲ್ಲಿ ಸೇಮ್ ಅಂಕಗಳು ಬಂದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಾನಸಿಕ ಯೋಗ್ಯತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವ್ರನ್ನ ಆಯ್ಕೆ ಮಾಡ್ತಾರೆ. ಇನ್ನು ಇಲ್ಲಿ ಕೂಡ ಈಕ್ವಲ್ ಅಂಕ ಪಡೆದಿದ್ರೆ ಅಂಕಗಣಿತದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವ್ರನ್ನ ಆಯ್ಕೆ ಮಾಡ್ತಾರೆ. ಒಂದು ವೇಳೆ ಈ ಎರಡರಲ್ಲಿನೂ ಸೇಮ್ ಅಂಕ ಪಡೆದರೆ ಭಾಷೆಯನ್ನು ನೋಡ್ತಾರೆ. ಈ ರೀತಿ ಇರುವುದರಿಂದಾಗಿ ಯಾವುದೇ ಪ್ರಶ್ನೆಗೂ ಕೂಡ ತಾವು ಇಲ್ಲಿ ಒಂದು ಪ್ರಶ್ನೆ ಗೊತ್ತಿಲ್ಲ ಆನ್ಸರ್ ಅಂತೇಳಿ ಬಿಟ್ಟು ಬರೋ ಹಾಗಿಲ್ಲ. ತಮಗೆ ಹತ್ತಿರದ ಸಮೀಪದ ಉತ್ತರ ಯಾವುದಾದ್ರೂ ಇದ್ದರೆ ಅದಕ್ಕೆ ತಾವಲ್ಲಿ ಶೇಡಿಂಗನ್ನು ಮಾಡಿ ಬರಬೇಕು. ಯಾವ ಕ್ವಶನನ್ನು ಬಿಟ್ಟು ಬರಬಾರ್ದು. ಇದನ್ನು ಬಹಳ ಇಂಪಾರ್ಟೆಂಟು. ಕೆಲವೊಂದು ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಗಣಿತದಲ್ಲಿ ಕೆಲವೊಂದು ಪ್ರಶ್ನೆಗಳ ಉತ್ತರ ಗೊತ್ತಿಲ್ಲ ಅಂಥೇಳಿ ಆ ಪ್ರಶ್ನೆಗಳಿಗೆ ತಾವರು ಶೇಡಿಂಗ್ ಮಾಡೋದನ್ನು ಬಿಟ್ಟು ಬಂದುಬಿಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಅಂಕಗಳು ಕಡಿಮೆ ಬರೋದು ಒಂದು. ಅದಕ್ಕಿಂತ ಪೂರ್ವದಲ್ಲಿ ಏನಾಗುತ್ತೆ ಅಂದರೆ ತಮ್ಮ ಇಲ್ಲಿ ಕ್ವಶನ್ ಪೇಪರ್ ಅಥವಾ ಆನ್ಸರ್ ಪೇಪರಲ್ಲಿ ಚೆಕ್ ಆಗುವುದಿಲ್ಲ. ಸಂಪೂರ್ಣ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ತಾವುಗಳು ಆನ್ಸರ್ನ ಮಾಡಲೇಬೇಕಾಗುತ್ತದೆ. ಅದನ್ನು ತಾವು ಗಮನಿಸಬೇಕು. ಆದಷ್ಟು ತಾವುಗಳು ಇಲ್ಲಿ
ಬೆಳಗ್ಗೆ ಸ್ವಲ್ಪ ಬೇಗನೆ ತಮ್ಮ ಮನೆಯಿಂದ ಹೊರಡುವುದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಇನ್ನು ನೋಡ್ಬೋದು, ಉತ್ತರ ಹಾಳೆಯಲ್ಲಿ ಮೇಲಿನ ಮೇಲೆ ತಿದ್ದಬಾರ್ದು ಅಥವಾ ಹೊಡೆದು ಹಾಕೋದಾಗಲಿ, ಬಿಳಿ ಬಣ್ಣ ಲೇಪಿಸೋದು ಅಥವಾ ವೈಟ್ನರ್ ಹಚ್ಚೋದಾಗುತ್ತಿದ್ದು ಉಜ್ಜುವುದನ್ನು ಮಾಡಬಾರ್ದು. ಅಂಥ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಆಗೋದಿಲ್ಲ. ಉತ್ತರ ಹಾಳೆಯಲ್ಲಿ ಯಾವುದೇ ರೀತಿಯ ಗುರುತನ್ನು ಕೂಡ ಮಾಡಬಾರ್ದು. ಮತ್ತು ಒಮ್ಮೆ ತಾವು OMRನಲ್ಲಿ ಶೇಡಿಂಗ್ ಮಾಡಿದ ಮೇಲೆ ಮತ್ತೊಮ್ಮೆ ಬದಲಾಯಿಸೋಕೆ ಅವಕಾಶ ಇರೋದಿಲ್ಲ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಇದು OMR ಪತ್ರಿಕೆ ಇರ್ತದೆ. ಈಗ ನೀವು ಉದಾಹರಣೆಗಾಗಿ ನಾನು ಸುಮ್ಮನೆ ಪೆನ್ಸಿಲಿಂದ ತೋರಿಸ್ತಾ ಇದ್ದೀನಿ, ಹಾಗಂತ ತಾವು ಪೆನ್ಸಿಲನ್ನು ಬಳಸಬಾರ್ದು. ಈಗ ಒಂದನೇದಕ್ಕೆ ನೀವು ಎ ಹಾಕಿರ್ತೀರಿ ಆನ್ಸರನ್ನು. ಹಾಕಿದ ನಂತರ ತಾವು ಏನು ಮಾಡ್ತೀರಿ, ಇದು ಅಲ್ಲ ಅಂಥೇಳಿ ಮತ್ತೆ ಈ ರೀತಿ ಇಂಟು ಚಿಹ್ನೆ ಹಾಕಿ ಮತ್ತು ಸಿ ಆಗಿತ್ತು ಅಂತೇಳಿ ಸಿ ಹಾಕೋದಕ್ಕೆ ಹೋಗಬಾರ್ದು. ಒಂದು ವೇಳೆ ಈ ರೀತಿ ಹಾಕಿದರೆ ಇದಕ್ಕೆ ಒಂದು ಮಾರ್ಕ್ ತಮ್ಮದು ಕಟ್ಟಾಗಿಬಿಡುತ್ತೆ. ಯಾಕಂದರೆ ಒಂದು ಪ್ರಶ್ನೆಗೆ ಕೇವಲ ಒಂದು ರೆಸ್ಪಾನ್ಸ್ ಅಥವಾ ಒಂದಕ್ಕೆ ಮಾತ್ರ ಶೇಡಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಥವಾ ಇಲ್ಲಿ ಈ ರೀತಿ ರೈಟ್ ಮಾರ್ಕ್ ಹಾಕೋದಾಗಲಿ, ಈ ರೀತಿ ಇಂಟು ಚಿಹ್ನೆ ಹಾಕೋದಾಗಲಿ ಅಥವಾ ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಇದರಿಂದ ತಮ್ಮ OMR ಚೆಕ್ ಆಗುವುದಿಲ್ಲ. ಅದನ್ನು ತಾವು ಗಮನಿಸಬೇಕು. ಮತ್ತು ಇಲ್ಲಿ ಬ್ಲ್ಯಾಕ್ ಇಂಕ್ ಪೆನ್ನನ್ನು ಬಳಸ್ತಾ ಇರ್ತೀರಿ, ಒತ್ತಿ ಇಲ್ಲಿ ಜೋರಾಗಿ ಈ ರೀತಿ ತೀಡೋದ್ರಿಂದ ಹಿಂದೆ ಹರಿವು ಚಾನ್ಸಸ್ ಇರುತ್ತದೆ. ಆದಷ್ಟು ಸೂಕ್ಷ್ಮವಾಗಿ ನಿಧಾನವಾಗಿ OMRನಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತೆ. ಇವು ನಿಯಮಗಳನ್ನು ತಾವು ಪಾಲಿಸಬೇಕು. ಮತ್ತು ಆದಷ್ಟು ತಾವು, ನಾನು ಆಗಲೇ ಹೇಳಿದೆ, ಬೇಗನೆ ಪರೀಕ್ಷಾ ಕೇಂದ್ರವನ್ನು ತಲುಪಬೇಕು. ಇದರಿಂದ ತಾವು ಯಾವುದೇ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ. ಮತ್ತು ಇಲ್ಲಿ ಪರೀಕ್ಷಾ ಹಾಲ್ನಲ್ಲಿ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಸೂಚನೆಗಳು ಏನಿದಾವೆ ಅವುಗಳನ್ನು ತಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ಗೊಂದಲಗಳು ಒಳಗಾಗುವುದಿಲ್ಲ. ಮತ್ತು OMR ಉತ್ತರ ಹಾಳೆಯಲ್ಲಿ ನೋಡ್ಬೋದು, ಕಚ್ಚಾ ಕೆಲಸವನ್ನು ಮಾಡಬಾರ್ದು. ಕಚ್ಚಾ ಕೆಲಸ ಅಂದರೆ ಈ OMR ಉತ್ತರ ಪತ್ರಿಕೆ ಇದೆ, ಇದು ಇಲ್ಲಿ ನೋಡ್ಬೋದು. ಇಲ್ಲಿ ತಾವು ಈ ಕಡೆ ಖಾಲಿ ಇದೆ ಅಂತ ಇಲ್ಲಿ ಒಂದು ಲೆಕ್ಕ ಕೊಟ್ಟಿರ್ತಾರೆ, ಸಮಸ್ಯೆಗಳು ಅಂಕಗಣಿತದ್ದು ಇಲ್ಲಿ ಮಾಡೋದಾಗಲಿ ಅಥವಾ ಇಲ್ಲಿ ಮಾನಸಿಕ ಸಾಮರ್ಥ್ಯ ಚಿತ್ರಗಳನ್ನು ಬಿಡಿಸೋದಾಗಲಿ ಮಾಡಬಾರ್ದು. ಇದು ಮಾಡೋದರಿಂದ ತಮ್ಮ OMR ಆನ್ಸರ್ ಶೀಟು ಚೆಕ್ ಆಗುವುದಿಲ್ಲ. ಇದನ್ನು ತಾವು ಗಮನಿಸಬೇಕು. ಅದು ಅಷ್ಟೇ ಅಲ್ಲದೆ ಇಲ್ಲಿ OMR ಹಾಳೆ ಜೊತೆಗೆ ಇಲ್ಲಿ ನೋಡ್ಬೋದು, ಮತ್ತು ಲಾಸ್ಟಿಗೆ ಕೊಟ್ಟಿರ್ತಾರೆ ಅವರು ಪರೀಕ್ಷಾ ಪುಸ್ತಕ 16ನೇ ಸಂಖ್ಯೆ ಪುಟವನ್ನು ಮಾತ್ರ ಕಚ್ಚಾ ಕೆಲಸಕ್ಕೆ ಉಪಯೋಗಿಸಬೇಕು. ಕ್ವಶನ್ ಪೇಪರ್ ಕೊಟ್ಟಿರ್ತಾರಲ್ಲ ಲಾಸ್ಟಿಗೆ, ಅಲ್ಲಿ ತಾವು ಏನು ಲೆಕ್ಕಗಳ ಏನಾದರೂ ಗೊಂದಲ ಇದ್ದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ. 30 ನಿಮಿಷಗಳಿಗೊಮ್ಮೆ ಗಂಟೆ ಅಲ್ಲಿ ಆಗ್ತದೆ, ಅಂದರೆ ಬೆಲ್ಲನ್ನು ಹಾಕ್ತಾರೆ. ಇಲ್ಲಿ ಋಣಾತ್ಮಕ ಅಂಕ ಇರುವುದಿಲ್ಲ ಯಾವುದಕ್ಕೂ ಕೂಡ. ಏನು ಋಣಾತ್ಮಕ ಅಂದರೆ ಒಂದು ಉದಾಹರಣೆಗೆ ತಾವು ಒಂದು ತಪ್ಪು ಉತ್ತರವನ್ನು ಹಾಕಿದ್ದಲ್ಲಿ ಅಲ್ಲಿ ಪ್ರತಿ 4 ತಪ್ಪು ಉತ್ತರಗಳಿಗೆ ಒಂದು ಸರಿಯಾದ ಅಂಕವನ್ನು ಮೈನಸ್ ಮಾಡ್ತಾರೆ. ಅದು ಇಲ್ಲಿ ಇರುವುದಿಲ್ಲ. ತಾವು ತಪ್ಪಾದರೂ ಕೂಡ ತಮಗೇನು ತೊಂದರೆ ಇರುವುದಿಲ್ಲ. ಆದಷ್ಟು ಎಲ್ಲ ಪ್ರಶ್ನೆಗಳಿಗೂ ತಾವು ಇಲ್ಲಿ ಟಚ್ ಮಾಡಿ, ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಈ ನಿಯಮಗಳನ್ನು ತಾವು ಫಾಲೋ ಮಾಡಲೇಬೇಕು. ಅಂದಾಗಲೇ ತಮಗೆ ಇಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಪರೀಕ್ಷೆಗಳನ್ನು ಬರಲಿಕ್ಕೆ ಈಸಿ ಆಗುತ್ತೆ. ಮತ್ತು ಆದಷ್ಟು ನಾನು ಆಗಲೇ ಹೇಳಿದಾಗೆ ತಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಇಲ್ಲಿ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ, 2 ಬ್ಲ್ಯಾಕ್ ಇಂಕ್ ಪೆನ್ನನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ, ಅದರೊಂದಿಗೆ ಇಲ್ಲಿ ನಾನು ಆಗಲೇ ಹೇಳಿದಾಗ ಹಿಂದಿನ ಅಥವಾ ತಮ್ಮ ಅಕ್ಕಪಕ್ಕದಲ್ಲಿ ಕುಳಿದಂಥ ವಿದ್ಯಾರ್ಥಿಗಳಿಂದ ಅವರ ಆನ್ಸರನ್ನು ನೋಡಿ ಬರೆಯುವುದನ್ನು ಮಾಡಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಕ್ವಶನ್ಸ್ ನಂಬರ್ ಆಗಿರ್ಬೋದು, ಸೀರಿಯಲ್ ನಂಬರ್ಗಳು ಮತ್ತು ಆಪ್ಷನ್ಸ್ ಕೂಡ ಬೇರೆ ಬೇರೆ ಇರ್ತಾವೆ. ಹಾಗಾಗಿ ತಾವು ಸ್ವಂತ ಎಷ್ಟು ಸಾಧ್ಯವೋ ಅಷ್ಟು ಸ್ವಂತ ಬರೀರಿ. ಮತ್ತು ನನ್ನ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ಅಂಕಗಣಿತ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸ್ರಿ. ಇಲ್ಲಿ ಮಾನಸಿಕ ಯೋಗ್ಯತಾ ಪರೀಕ್ಷೆ ಮತ್ತು ಭಾಷಾ ಪರೀಕ್ಷೆಗೆ ಮೊದಲು ಉತ್ತರಿಸಿ, ಅಂಕಗಣಿತ ಪ್ರಶ್ನೆಗಳಿಗೆ ಕೊನೆಯ ಆಪ್ಷನ್ ಇಟ್ಕೊಳ್ಳಿ. ಯಾಕಂದರೆ ಸಮಯ ಸಾಲುವುದಿಲ್ಲ, ಸಾಕಷ್ಟು ಸಮಯ ಅಂಕಗಣಿತಕ್ಕೆ ಬೇಕಾಗುತ್ತೆ. ನೀವು ಇದನ್ನೇ ಅಂಕಗಣಿತ ಪ್ರಶ್ನೆಗಳಿಗೆ ನೀವು ಲೆಕ್ಕಗಳನ್ನು ಮಾಡ್ತಾ ಕುಳಿತಲ್ಲಿ ಇವೆರಡೂ ಏನು ಮಾನಸಿಕ ಯೋಗ್ಯತಾ ಪರೀಕ್ಷೆ ಭಾಷೆಗೆ ಗೊತ್ತಿದ್ದರೂ ಕೂಡ ಅವುಗಳನ್ನು ಬಿಟ್ಟು ಬರುವಂಥ ಚಾನ್ಸಸ್ ಇರುತ್ತದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.